ಹಾಯ್ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. IPL 2025 RCBಗೆ ಭಾರಿ ಆಘಾತ ಕಾದಿದೆ. ಆ ಒಂದು ಸುದ್ದಿ ಕೇಳಿ ಫ್ಯಾನ್ಸ್ಗೆ ಬರಸಿಡಿಲು ಬಡದಂತಾಗಿದೆ. ಆತನೇ ನಮ್ಮ ತಂಡದ ಆಪತ್ ಬಾಂಧವ ಕೂಡ ಹೌದು. RCB ತಂಡ ಅಂದ ತಕ್ಷಣ ಮೊದಲಿಗೆ ನೆನಪಾಗುವುದೇ ಆತ. ಅವನೇ ಈಗ ತಂಡಕ್ಕೆ ಗುಡ್ ಬೈ ಹೇಳಲು ರೆಡಿಯಾಗಿದ್ದಾನೆ. ಅಂದರೆ ಮನಸ್ಸಿಗೆ ತುಂಬ ಭಾರವಾಗುತ್ತೆ. RCB ಇದುವರೆಗೂ ಒಂದು ಕಪ್ ಗೆದ್ದಿಲ್ಲ. ಆದರೂ ಸಹಿತ RCBಗೆ ಲಾಯಲ್ ಫ್ಯಾನ್ಸ್ ಇದ್ದಾರೆ. ಇಡೀ ವಿಶ್ವಕ್ಕೆ ಗೊತ್ತು ನಮ್ಮ ತಂಡದ ಗತ್ತು. ಯಾಕೆ ಹೇಳಿ, ನಮ್ಮ ಬಳಿ ಒಬ್ಬ ಚಾಣಕ್ಯ ರಾಕ್ಷಸನಿದ್ದಾನೆ. ಆತ ಬ್ಯಾಟ್ ಹಿಡಿದು ಸ್ಕ್ರೀಜಲ್ಲಿ ನಿಂತ್ರೆ ಸಾಕು, ರನ್ ಹೊಳೆನೆ ಹರಿಸ್ಬಿಡ್ತಾನೆ. ಅಂತ ಒಬ್ಬ ದಿಟ್ಟ ಆಟಗಾರ ಇವಾಗ IPLಗೆ ಗುಡ್ ಬೈ ಹೇಳಲು ಹೊರಟಿದ್ದಾರೆ. ಒಂದು ಕೂಡು ಕುಟುಂಬದಲ್ಲಿ ಒಬ್ಬ ತಂದೆಯ ಪಾತ್ರ ಏನು ಅನ್ನೋದು ನಿಮಗೆ ಗೊತ್ತೇ ಇದೆ. ಆದ್ರೀಗ ಅದೇ IPL ಕಾ ಬಾಪ್ ಕಿಂಗ್ ಕೊಹ್ಲಿ IPL 2025 ಆಕ್ಷನ್ಗೆ ಮುನ್ನವೇ IPLಗೆ ನಿವೃತ್ತಿ ಘೋಷಿಸಲು ಮುಂದಾಗಿದ್ದಾರೆ. ಈಗಾಗಲೇ T20 ಫಾರ್ಮೆಟ್ಗೆ ನಿವೃತ್ತಿ ಘೋಷಿಸಿದ ಕಿಂಗ್ ಕೊಹ್ಲಿ IPLಗೂ ಗುಡ್ ಬೈ ಹೇಳಲು ಮುಂದಾಗಿದ್ದಾರೆ. ಇದರ ಹಿಂದಿನ ಕಾರಣವೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. 2025 ಇಂಡಿಯನ್ ಪ್ರೀಮಿಯರ್ ಲೀಗ್ಗಾಗಿ ಈಗಿನಿಂದಲೇ ಭರ್ಜರಿ ತಯಾರಿ ನಡೆಯುತ್ತಿದೆ. RCB ಕೂಡ ವರ್ಷದ ಕೊನೆಯಲ್ಲಿ ನಡೆಯಲಿರೋ ಮೆಗಾ ಆಕ್ಷನ್ನಲ್ಲಿ ಬಲಿಷ್ಠ ಆಟಗಾರರನ್ನು ಖರೀದಿಸಲು ಮುಂದಾಗಿದೆ. ಈಗಾಗಲೇ ರಿಟೈನ್ ಲಿಸ್ಟ್ ಕೂಡ ಫೈನಲ್ ಆಗಿದ್ದು, RCB ಮೊದಲ ಆಯ್ಕೆ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ. ಇದರ ಮಧ್ಯೆ RCBಗೆ ಶಾಕಿಂಗ್ ನ್ಯೂಸ್ ಒಂದಿದೆ. ಇತ್ತೀಚೆಗಷ್ಟೇ ಶ್ರೀಲಂಕಾ ವಿರುದ್ಧದ ಟೀಂ ಇಂಡಿಯಾ 3 ಪಂದ್ಯಗಳ ಏಕದಿನ ಸರಣಿ ಸೋತಿತ್ತು. 3 ಏಕದಿನ ಪಂದ್ಯಗಳಲ್ಲೂ ವಿರಾಟ್ ಕೊಹ್ಲಿ ಹೇಳಿಕೊಳ್ಳುವಷ್ಟು ಪ್ರದರ್ಶನ ನೀಡಿರಲಿಲ್ಲ. ಮೊದಲ ಪಂದ್ಯದಲ್ಲಿ 24 ರನ್ ಗಳಿಸಿದ್ದ ಕೊಹ್ಲಿ ಎರಡನೇ ಪಂದ್ಯದಲ್ಲಿ ಕೇವಲ 14 ರನ್ಗೆ ಔಟ್ ಆದರು. ವಿರಾಟ್ ಕೊಹ್ಲಿ 3ನೇ ಪಂದ್ಯದಲ್ಲೂ ಸರಿಯಾಗಿ ಆಡಲಿಲ್ಲ. ಈ ಪಂದ್ಯದಲ್ಲೂ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ರು. ಹೊಡಿಬಡಿ ಆಟ ಆಡಲು ಹೋದ ಕೊಹ್ಲಿ 4 4 ಬಾರಿಸಿ ಕೇವಲ 20 ರನ್ ಚಚ್ಚಿ ವಿಕೆಟ್ ಕೈ ಚೆಲ್ಲಿದರು. LBWಗೆ ಬಲಿಯಾದರು ಕೊಹ್ಲಿ. 3 ಪಂದ್ಯಗಳಲ್ಲೂ ಕೇವಲ 58 ರನ್ ಕಲೆ ಹಾಕಿದ್ದಾರೆ. ಹಾಗಾಗಿ ಕೊಹ್ಲಿ ಫುಲ್ ಟೈಮ್ ಲಾಂಗ್ ಫಾರ್ಮ್ಯಾಟ್ ಕ್ರಿಕೆಟ್ ಮೇಲೆ ಫೋಕಸ್ ಮಾಡಲು ಚಿಂತಿಸಿದ್ದಾರೆ. ಆದ್ದರಿಂದ ಎಲ್ಲಾ ಮಾದರಿಯ T20 ಕ್ರಿಕೆಟ್ನಿಂದ ನಿವೃತ್ತಿಯಾಗಲಿದ್ದಾರೆ ಎನ್ನಲಾಗುತ್ತಿದೆ. ಲಾಂಗ್ ಫಾರ್ಮ್ಯಾಟ್ ಎಂದರೆ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ ಮೇಲೆ ಹೆಚ್ಚು ಫೋಕಸ್ ಮಾಡಲು ವಿರಾಟ್ ಕೊಹ್ಲಿ ಎಲ್ಲಾ ಮಾದರಿಯ T20 ಕ್ರಿಕೆಟ್ನಿಂದಲೂ ನಿವೃತ್ತಿಯಾಗಬಹುದು. ಈಗಾಗಲೇ ಒತ್ತಡ ಹೆಚ್ಚಾದ ಕಾರಣ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ಕೊಹ್ಲಿ ನಿವೃತ್ತಿ ಘೋಷಿಸಿದ್ದಾರೆ. ಮುಂದಿನ ಸೀಸನ್ಗೂ ಮುನ್ನವೇ IPLಗೆ ಕೊಹ್ಲಿ ನಿವೃತ್ತಿ ಘೋಷಿಸಬಹುದು ಎಂದು ಹೇಳಲಾಗುತ್ತಿದ್ದು, ಇದು RCBಗೆ ಭಾರಿ ಆಘಾತ ಉಂಟು ಮಾಡಿದೆ. ಒಟ್ಟಿನಲ್ಲಿ ಏನೇ ಹೇಳಿ, ನಮ್ಮ ಕಿಂಗ್ ಕೊಹ್ಲಿ RCB ಬಿಡ್ತಾರೆ ಅಂದ್ರೆ ಸಾಕು, ಫ್ಯಾನ್ಸ್ಗೆ ತುಂಬಾ ಬೇಜಾರಾಗಿ ಹೋಗ್ಬಿಡುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.